ದಲಿತರಿಗೆ ಸಿಎಂ ಸ್ಥಾನ ನೀಡಬೇಕು ಅನ್ನುವಂಥ ಮುನಿಯಪ್ಪ ಅವರ ಹೇಳಿಕೆಗೆ ಇಲ್ಲಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು ಧ್ವನಿಯನ್ನು ಗೂಡಿಸಿದ್ದಾರೆ. ಅಂದರೆ ಯಾರು ಬೇಕಾದರೂ ಆಗಬಹುದು ಅಂತೇಳಿ. ಅದರ ಜೊತೆಗೆ ಸಚಿವರಾಗಿರುವಂಥ ರಾಜಣ್ಣ ಅವರು ಕೂಡ ಧ್ವನಿಯನ್ನು ಗೂಡಿಸಿರುವಂಥದ್ದು. ಅಂದರೆ ದಲಿತರಿಗೆ ಕೊಟ್ಟರು ಒಳ್ಳೆಯದು ಅಂಥೇಳಿ. ದಲಿತರಿಗೆ ಸಿಎಂ ಸ್ಥಾನ ಅನ್ನುವಂಥ ಮುನಿಯಪ್ಪ ಅವರ ಹೇಳಿಕೆಗೆ ಸಚಿವರಾಗಿರುವಂಥ ಮುನಿಯಪ್ಪ ಅವರ ಹೇಳಿಕೆ ಇದು. ಸೊ ಇದಕ್ಕೆ ಸಚಿವ ರಾಜಣ್ಣ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರೂ ಕೂಡ ತಪ್ಪಾಗೋದಿಲ್ಲ. ಯಾರೆಲ್ಲ ಸಿ ಎಂ ಆಗಬೇಕು ಅಂತಾರೆ ಅವರೆಲ್ಲರಿಗೂ ಕೂಡ ಧ್ವನಿಗೂಡಿಸುವೆ. DKಶಿ, ಮುನಿಯಪ್ಪ ಯಾರನ್ನು ಬೇಕಾದರೂ ಸಿ ಎಂ ಮಾಡಿಕೊಳ್ಳಿ. ಸೊ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧರಾಗಿರ್ತೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರು ಕೂಡ ತಪ್ಪೇನಿಲ್ಲ. ಗೊತ್ತಾಯ್ತಾ? ಎಲ್ರಿಗೂ ಕೂಡ ಅರ್ಹತೆ ಇದೆ ಕೇಳ್ತಕ್ಕಂಥದ್ದಕ್ಕೆ. ಏನೇ ಆದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಮುನಿಯಪ್ಪ ನಾನು ಅವ್ರ ಅಭಿಪ್ರಾಯಗಳಿದ್ದಾರೆ. ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತದೆ. ಯಾರೆಲ್ಲ ಆಗಬೇಕು ಅಂತಾರೆ ಅವರೆಲ್ಲರಿಗೂ ಧ್ವನಿಗೂಡಿಸ್ತೇವೆ. ಅರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.